ಸೀಸನ್ 3 ಇಲ್ಲಿ ಮಜಾ ಫುಲ್ ಜೋರು. ಬುಧವಾರದ ಈ ಎಪಿಸೋಡ್ ನ ಬೇಗ ಶುರು ಮಾಡ್ಬಿಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಹುಡುಗಿಯರ ಮನಸ್ಸು ಕದ್ದ ರಾವಣ ಸುಂದರ ಗುರುಜಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಪಡ್ಡೆ ಹುಡುಗರ ನಿತ್ಯ ಕದ್ದ ಚಂದನವನದ ಚೆಲುವೆ ರಾಚಿ, ವೆಲ್ಕಮ್ ಟು ದ ಶೋ. Thank you so much. All the best, guys. ಇನ್ನು ಇವರಿಲ್ಲ ಅಂದ್ರೆ ನಾವ್ ಈ ಪ್ರೋಗ್ರಾಮ್ ಹೇಗ್ರಿ ಶುರು ಮಾಡೋದು? ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಶೋ. ಮಜಾ ಭಾರತ ಫಾಲೋ ಮಾಡ್ತಿರೋರ್ಗೆ ನಮ್ಮ 4G ರಾಜ ಯಾರು ಅಂತ ಗೊತ್ತಿರ್ಲೇಬೇಕು. ಅವನೆಂಥ ಪರಾಕ್ರಮಿ ಅಂತ ಮಾತಿನಲ್ಲಿ ಹೇಳಲಾರೇನು. ಕಳೆದೋಗಿರೋ ಸೇನಾಧಿಪತಿನ ಹುಡ್ಕೊಂಡು ಹಿಮಾಲಯಕ್ಕೆ ಹೊರಟಿದ್ದಾನೆ. ಸೇನಾಧಿಪತಿ ಸಿಗ್ತಾನಾ ಇಲ್ವಾ? ಬನ್ನಿ ನಾವು ಹಿಮಾಲಯಕ್ಕೆ ಹೋಗಿ ಬಂದ್ಬಿಡೋಣ, ಒಂದು ಟ್ರಿಪ್ ಆಗತ್ತೆ. 4G ರಾಜ ಮಜಾ ಭಾರತದ ಬ್ರಾಂಡೆಡ್ ರಾಜ. ಇವನ ಪರಾಕ್ರಮಗಳು ಒಂದೆರಡಲ್ಲ, 256 ರಾಣಿಯರ ಗಂಡ. ಯುದ್ಧದಲ್ಲಿ ಪ್ರವೀಣ ಅಂತ ಹೇಳ್ಕೊಳ್ತಾನಾದ್ರೂ ಯುದ್ಧದ ಗಂಧ ಗಾಳಿಯೂ ಗೊತ್ತಿಲ್ಲ. ಒಂದೊಮ್ಮೆ ಫಿರಂಗಿ ಯುದ್ಧದಲ್ಲಿ ತನ್ನ ಸೇನಾಧಿಪತಿಗೆ ಗುಂಡು ಹಾರಿಸಿದ ಗಂಡುಗಲಿ. ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅವ್ರನ್ನೆಲ್ಲ ಲೆಫ್ಟ್ ಸೈಡ್ ಕರ್ಕೊಂಡ್ ಬಂದು 2 ಸಾರಿ ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕು. ಇಂಥ ಗುಂಡೆಲ್ಲ ಎಷ್ಟು ಹಾರಿಸಿಲ್ಲಮ್ಮ ನಾನು. ಬಾಹುಬಲಿ ಮೇಲೆ ಯುದ್ಧಕ್ಕೆ ವಿಮಾನದಲ್ಲಿ ಹೊರಟಿದ್ದ ನಮ್ಮ 4G ರಾಜನ ಸೇನಾಧಿಪತಿ ಅಕಸ್ಮಾತ್ ವಿಮಾನದಿಂದ ಕೆಳಗೆ ಬಿದ್ದಿದ್ದಾನೆ. ಆ ಕಳೆದು ಹೋದ ಸೇನಾಧಿಪತಿಯನ್ನ ಹುಡುಕಿಕೊಂಡು ಹಿಮಾಲಯದತ್ತ ಹೊರಟಿದೆ 4G ರಾಜನ ದಿಬ್ಬಣ. ಇದೇನಿದು? ಗೋಡೆಗೆಲ್ಲ ಸುಣ್ಣ ಬಳಿದ್ರ ಈ ವೈಟ್ ಹೌಸ್ ಕರ್ಕೊಂಡ್ ಬಂದಿದ್ದೀರಾ? ಮಹಾಪ್ರಭು, ಇದು ವೈಟ್ ಹೌಸ್ ಅಲ್ಲ, ಹಿಮಾಲಯ. ಹೌದಾ? ಅದಕ್ಕೆ ಇಷ್ಟೊಂದು ಚಳಿ ಆಗ್ತಾ ಇದೆ. ಈಗಲೇ ನಮ್ಮ ರಾಣಿಯನ್ನು ಕರೆ ತನ್ನಿ. ಯಾವ ನಿನ್ ಕರ್ಕೊಂಡ್ ಬರೋಷ್ಟೊತ್ತಿಗೆ 3 ತಿಂಗಳಾಯ್ತು. ಮಹಾರಾಣಿ ಎಲ್ಲಿ ಕರ್ಕೊಂಡ್ ಬರ್ಲಿ? ಸರಿ ಸರಿ, ನಾವು ಒತ್ಕೊಂಡ್ ಟೈಮ್ ಆಯ್ತು. ದುಡ್ಡು ಕೊಡು. ದುಡ್ಡ? ಅದ್ ಹೆಂಗಿರುತ್ತೆ? ಇದೇ ಫಸ್ಟ್ ಟೈಮ್ ನಾ ಕೇಳ್ತಿರೋದು. ನನಗೆ ಯಾವಾಗ್ಲೂ ತಗೊಂಡ ಅಭ್ಯಾಸ ಹೊರತು ಕೊಟ್ಟ ಅಭ್ಯಾಸ ಇಲ್ಲ. ಎತ್ಕೊಡ್ರ ಪಲ್ಲಾಕಿನ. ನಿಂತ್ಕೊಳ್ರ, ನಿಂತ್ಕೊಳ್ರ. ಹೋಗ್ರಲ್ಲ, ನಿಮ್ಮಂತ ಸೇವಕರನ್ನ ಎಷ್ಟು ಜನ ನೋಡಿಲ್ಲ ನಾನು. ನಾನು ಕಾಲು ಕೆರೆದು ನಿಂತರೆ ಒನ್ ಮ್ಯಾನ್ ಆರ್ಮಿ. ಯಪ್ಪ, ನಾನು ಸೇನಾಧಿಪತಿನ ಹುಡ್ಕೊಂಡು ಹೋಗಕ್ ಬಂದಿದ್ದೀನಿ. ಸಿಗ್ತಾನೋ ಇಲ್ವಾ? ಮುಚ್ಚ ಬಾಯ್ನ. ನಿನಗ್ ದಮ್ ಇದ್ರೆ ತಾಕತ್ತಿದ್ರೆ ತನ್ನೋಡ್ವಲ್ಲಿ ಮಾತಾಡ. ಓ ಉಣಿಕೆಯ ಒಮ್ಮ ಕೌಸಲ ಪಾತ್ಗಳು ಬತ್ತ ಅತ್ತಲ್ಮಿ ಕಾತಲ್ಮಿ ಕಾತಲ್ಮ ದಂಡ ಧರ್ಮ ಕಿಶಿಯ. ಓ
ಯು ಡೋಂಟ್ ನೋ ಕನ್ನಡ ಇಂಗ್ಲಿಷ್ ಐ ಆಮ್ 4G ರಾಜ ಯು ಟಾಕ್ ಇಂಗ್ಲಿಷ್ ಯು ಟಾಕ್ ಕನ್ನಡ ಓ ಜಸ್ಟ್ ಮಿಸ್ kan ni kita bakal suruh bicara. Huma kau, hasil nikah siapa? Nisha. ಏ ಬುಜ್ಜಾಯ ಬೈನ ಇವನು ಯಾರು ಇವನು ಯಾವ ಭಾಷೆನ ಅರ್ಥನೇ ಆಗ್ತಿಲ್ಲ ಇವನಿಗೆ ಹೆಂಗ ನಾನು ತಿಳಿಸೋದು ನನ್ನ ಸೇನಾಧಿಪತಿ ಸಿಕ್ಬಿಟ್ಟ ಅದೇ ಹೇರ್ ಸ್ಟೈಲ್ ಸೇನಾಧಿಪತಿ ಜೈ ಕರ್ನಾಟಕ ಮತ್ತೆ ಒಂದು ಮಾತ್ರ ಮಜಾ ಬರ್ತ ಕಲರ್ ಸೂಪರ್ ಸೇನಾಧಿಪತಿ ಮಹಾಪ್ರಭು ಭಾರತ ನನ್ನ ಮೊದಲ ನುಡಿ ಮಜಾ ಭಾರತ. ಏನಿದು ಮಜಾ ಭಾರತ? ಕಾಮಿಡಿ ಶೋ. ನಾನು ಮಾತನಾಡುತ್ತಿರುವ ಭಾಷೆ ಯಾವುದು? ಕನ್ನಡ ಕಸ್ತೂರಿ ಕಲರ್ಸ್ ಕನ್ನಡ. ಕಲರ್ ಸೂಪರ್. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ಸೇನಾಧಿಪತಿ ಸಿಕ್ಬಿಟ್ಟ. ಸೇನಾಧಿಪತಿ ನಿನಗೆ ಹುಡುಕದೆ ಇರೋ ಜಾಗನೇ ಇಲ್ಲ ಕಣು. ಅಮೆಜಾನ್ ಕಾಡಿಂದ ಹಿಡಿದು ಅಡಕ್ಮಾರ್ನ ಹಳ್ಳಿವರೆಗೂ, ಸಹರಾ ಮರುಭೂಮಿಯಿಂದ ಹಿಡಿದು ಸರ್ಜಾಪುರದವರೆಗೂ ನಿನಗೆ ಹುಡುಕದೆ ಇರೋ ಜಾಗನೇ ಇಲ್ಲ. ನೀ ನನಗೆ ಸಿಕ್ಕಿದ್ದು ರಚಿತಾ ಮೇಡಮ್ ಹೊಸ ಡೈರೆಕ್ಟರ್ಗೆ ಕಾಲ್ ಶೀಟ್ ಕೊಟ್ಟಷ್ಟೇ ಖುಷಿ ಆಯ್ತು. ಜೈ ಮೀನಾಕ್ಷಿ, ಏಕಲವ್ಯ. ಐ ಲವ್ ಯು ಯಾ. ಐ ಲವ್ ಯು ಟು ಯಾ. ಮುಚ್ಕೊಂಡ್ ಬಾರಯ್ಯ. ನೀನ್ ಯಾವನು ನನ್ನ ರಾಜ? ಕೊತ್ಮುರಿ ಬೀಜ. ನೀನಲ್ಲ ನನ್ನ ರಾಜ. ಹಸುದವರಿಗೆ ಅನ್ನ ಕೊಟ್ಟಂತ ಹೃದಯವಂತ, ಭಾಗಾಕಾರ ಲೆಕ್ಕ ಗೊತ್ತಿಲ್ಲದವರಿಗೆ ಭಾಗಾಕಾರ ಹೇಳ್ಕೊಟ್ಟಂತ ಭಾಗ್ಯವಂತ, ಗುಣಕಾರ ಲೆಕ್ಕ ಗೊತ್ತಿಲ್ಲದವರಿಗೆ ಗುಣಕಾರ ಗುಣಿಸೋದನ್ನ ಹೇಳ್ಕೊಟ್ಟಂತ ಗುಣವಂತ. ಅವನು ಕಣ ನನ್ನ ರಾಜ. ಮಜಾ ಭಾರತದಲ್ಲಿ ಡೈನಾಸರ್ಗಳೇ ಕನ್ನಡದಲ್ಲಿ ಮಾತಾಡಿದಾವೆ. ನಿಮ್ಗೇನ್ರ ರೋಗ ಕನ್ನಡ ಮಾತಾಡಕ್ಕೆ? ಗಾಂಚಾಲಿ ಬಿಡಿ, ಕನ್ನಡ ಮಾತಾಡಿ. ಮೇಲೆ ಗೋಲಿ ಭಾಂತು ಒಯ್ಯವ ಯಾವ ಹತ್ತನ್ನು ನೋಡಿ ಬಾವ ಸಾಕ್ಬಿಡಲಿ. ಸುಂದರ ಚಿಂತ ಸುಂದರವಾದ ಕನ್ನಡ ನಾಡು ನಮ್ಮ ನಾಡು. ನಾನೇನು ಮಾತನಾಡಿದೆ? ಕನ್ನಡ ಕಸ್ತೂರಿ. ಹುಟ್ಟಿದರೆ ನಾನು ಕುಡ್ದಿದ್ದು ಯಾವ ನೀರು? ಕಾವೇರಿ ನೀರು. ಹುಟ್ಟಿದರೆ ಕಾವೇರಿ ನೀರು ಕುಡಿದ್ರೆ ಅಮೆರಿಕ ಅಧ್ಯಕ್ಷನೇ ಕನ್ನಡದಲ್ಲಿ ಮಾತಾಡ್ತಾರೆ. ಇನ್ನು ನೀವ್ಯಾವ ಲೆಕ್ಕ? ಕಾವೇರಿ ಅಂದ್ರೆ ನನ್ನ ಉಸಿರು, ಕಾವೇರಿ ಅಂದ್ರೆ ನನ್ನ ಜೀವ, ಕನ್ನಡ ಅಂದ್ರೆ ನಮ್ಮವ್ವ. ಅವ್ವ ಕಣೋ ನಮ್ ಜೀವ ಕಣೋ ದೈವ ಕಣೋ.
ಓಹೋ ನೀವ್ಯಾರು? ನಮ್ಮ ಹಿಮಾಲಯಕ್ಕೆ ಆಪೋಸಿಟ್ ಕಲರ್ ತರ ಇದ್ದೀರಾ. ನಾನು ಇತಿಹಾಸದ ಮಣ್ಣಲ್ಲಿ ಹುಟ್ಟಿ ಬಂದವನು. ನಾನು ಕರಿನೆಲದ ಸಂಜಾತ. ನಮ್ಮ ರಾಜ್ಯ ಗ್ರೇಟು ಅಂತ ನಾವೇನು ಎದೆ ತಟ್ಕೊಂಡು ಹೇಳೋರಲ್ಲ. ಆದ್ರೆ ನಿಮ್ಮಂತವ್ರಿಗೆ ಹೇಳ್ಬೇಕಾಗತ್ತೆ, ಕೇಳಿಸ್ಕೊಳ್ಳಿ. ಉತ್ತರ ಕರ್ನಾಟಕದ ಖಡಕ್ ಜೋಳದ ರೊಟ್ಟಿ, ಹಳೆ ಮೈಸೂರಿನ ಮುದ್ದೆ ಸಾರು, ಕರಾವಳಿಯ ನೀರ್ದೋಸೆ, ಮೀನ್ ಸಾರು, ಕೊಡಗಿನ ಪಂದಿಕ್ಕರಿ ಕಡಂಬಿಟ್ಟು, ಮೈಸೂರು ಮಲ್ಲಿಗೆ, ಮಂಡ್ಯ ಕಬ್ಬು, ಚನ್ನಪಟ್ಟಣದ ಗೊಂಬೆ, ಗೋಕಾಕ್ ಕರ್ದಂಟು, ದಾವಣಗೆರೆ ಬೆಣ್ಣೆ ದೋಸೆ, ಬೆಳಗಾವಿ ಕುಂದ, ಇಳಕಲ್ ಸೀರೆ, ಧಾರವಾಡ ಪೇಡ, ಮಂಗಳೂರು ಮೀನು, ಕೊಡಗಿನ ಕಿತ್ತಳೆ, ನಂಜನಗೂಡು ರಸಬಾಳೆ, ಆಗುಂಬೆಯಲ್ಲಿ ಸೂರ್ಯಾಸ್ತಮಾನ, ತರಾಸುವಿನ ದುರ್ಗಾಸ್ತಮಾನ, ಮೈಸೂರು ಸಂಸ್ಥಾನದ ಸಿಂಹಾಸನ, ಹಂಪಿ ಕಲ್ಲಿನ ರಥ, KRS ಜಲಾಶಯ, ಮುಳ್ಳಯ್ಯನಗಿರಿ, ಕೋಲಾರದ ಚಿನ್ನದ ಗಣಿ, ಕಣ್ಮನ ಸೆಳೆಯುವ ಕೊಡಚಾದ್ರಿ, ಸುಂದರವಾದ ಸಹ್ಯಾದ್ರಿ, ಹಸುರಿನ ಗಿರಿಗಳ ಸಾಲು, ಜೋಗದ ಸಿರಿ ಬೆಳಕು, ತುಂಗೆಯತನೆ ಬೆಳಕು, ಸಾಗರ ದಾಚಗೂ ಹಬ್ಬಿದ ಶ್ರೀಗಂಧದ ಒಣಪು, ಸಿಲಿಕಾನ್ ಸಿಟಿ ಬೆಂಗಳೂರು, ವಿದ್ಯಾನಗರಿ ಮಂಗಳೂರು, ವಾಣಿಜ್ಯ ನಗರಿ ಹುಬ್ಬಳ್ಳಿ, ಸಾಂಸ್ಕೃತಿಕ ನಗರಿ ಮೈಸೂರು, ಶರಣರ ನಾಡು ಹಾವೇರಿ. ಬದುಕಕ್ಕೆ ಇದಕ್ಕಿಂತ ಬೇರೆ ಸ್ವರ್ಗ ಬೇಕೇ? ಆಹಾ 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 ನಿಮ್ಮ ರಾಜ್ಯದ ವೈಶಿಷ್ಟ್ಯತೆ ಕೇಳಿ ನಮ್ಮ ಕಿವಿಗಳು ತಂಪಾದವು. ಈಗ ನಮ್ಮ ರಾಜ್ಯದ ವೈಶಿಷ್ಟ್ಯತೆ ಕೇಳಿ ನಿಮ್ಮ ಕಿವಿಯನ್ನು ತಂಪು ಮಾಡಿಕೊಳ್ಳಿ. ಹಠಾತ್ಕೊಂಡೆ ಮಳೆ ತಿಲಕ್ಲಾಕಂ ಮೊಳಕ್ಲಾಕಂ ಮಧ್ಯ ಮಾಡುವ ಮಳೆ ಇದು ನಮ್ಮ ರಾಜ್ಯದ ವೈಶಿಷ್ಟ್ಯತೆ. ಒಂದೊಂದು ರಾಜ್ಯದ ವೈಶಿಷ್ಟ್ಯತೆ ಒಂದೊಂದು ತರ ತರ ಇರುತ್ತದೆ. ಅದಿರಲಿ, ನೀವು ಇಲ್ಲಿಗೆ ಬಂದ ಕಾರಣ ತಿಳಿಯಲಿಲ್ಲ. ನಾನು 4G ರಾಜ, ಇವನು ನನ್ನ ಸೇನಾಧಿಪತಿ. ಇವನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೆ. ದಯವಿಟ್ಟು ಅವನನ್ನು ನನ್ನ ಜೊತೆ ಕಳುಹಿಸಿಕೊಡಿ. ಓಹೋ ಸೇತುಪತಿ, ಈ 4G ರಾಜ ಮನ ಬಂದಂತೆ ಕಾಮಿಡಿ ಮಾಡುತ್ತಿರುವನು. ಅದೇನು ಸ್ವಲ್ಪ ಕೇಳು. ಕನ್ನಡದಲ್ಲಿ ಮಾತಾಡಲೇ.